ಕಳೆದೊಂದು ದಶಕದಿಂದ ಭಾರತ ಸಹಿತ ಹಲವು ದೇಶಗಳು ಕ್ರಿಸ್ಮಸ್ ಅಲಂಕಾರ ವಸ್ತುಗಳ ವ್ಯವಹಾರದಲ್ಲಿ ಕುದುರಿದ್ರೂ ಚೀನಾದ ಪಾರಮ್ಯ ಮುಂದುವರೆದಿದೆ. ಕ್ರಿಸ್ಮಸ್ ಅಲಂಕಾರವು ಒಂದು ಜಾಗತಿಕ ವ್ಯವಹಾರವಾಗಿದೆ. ಮುಖ್ಯವಾಗಿ ಗೋದಲಿ ರಚನೆ, ಕ್ರಿಸ್ಮಸ್ ಟ್ರೀ, ನಕ್ಷತ್ರಗಳು, ಗೂಡುದೀಪ, ಬೆಳಕು ಇತ್ಯಾದಿ ಇದರಲ್ಲಿ ಸೇರಿವೆ. ಕಳೆದ 2 ಶತಮಾನಗಳಿಂದ ಚೀನವೇ ಇವುಗಳಲ್ಲಿ ಮುಂದು. ನಕ್ಷತ್ರ ಗೂಡುದೀಪ ಚೀನಾದ ಪುರಾತನ ಕಲೆಯಾಗಿದೆ. ಈಗ ಹಲವು ದೇಶಗಳು ಕ್ರಿಸ್ಮಸ್ ಅಲಂಕಾರ ವಸ್ತುಗಳ ರಫ್ತು ಹೆಚ್ಚಿಸಿದ್ರೂ ಚೀನಾದ ಪಾರಮ್ಯ ಮುಂದುವರೆದಿದೆ. ಅತಿ ಹೆಚ್ಚು ಮೌಲ್ಯದ ಕ್ರಿಸ್ಮಸ್ ಅಲಂಕಾರ ವಸ್ತುಗಳನ್ನು ರಫ್ತು ಮಾಡಿದ ದೇಶಗಳ ವಿವರ ಹೀಗಿದೆ. ಚೀನಾ $597 ಕೋಟಿ, ನೆದರ್ಲ್ಯಾಂಡ್ಸ್ $24.9 ಕೋಟಿ, ಭಾರತ $11.7 ಕೋಟಿ, ಕಾಂಬೋಡಿಯಾ $10.3 ಕೋಟಿ, ಪೋಲೆಂಡ್ $9.2 ಕೋಟಿ, ಜರ್ಮನಿ $7.7 ಕೋಟಿ, ಯುಎಸ್ಎ $6 ಕೋಟಿ, ಮೆಕ್ಸಿಕೋ $3.2 ಕೋಟಿ, ಫ್ರಾನ್ಸ್ ಹಾಗೂ ಡೆನ್ಮಾರ್ಕ್ ತಲಾ $3 ಕೋಟಿ ಮೌಲ್ಯದ ಕ್ರಿಸ್ಮಸ್ ಅಲಂಕಾರ ವಸ್ತು ರಫ್ತು ಮಾಡಿವೆ.